ವಚನ ಪರಿಪಾಲನೆ ಇಕ್ಷ್ವಾಕು ವಂಶದ್ದೇ ಲಕ್ಷಣ. ಅದನ್ನು ರಾಮ ಸಂಪೂರ್ಣವಾಗಿ ತನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ತಾನೆ ನೋಡಿ. ಅಪ್ಪ ಕೈಕೇಯಿಗೆ ಕೊಟ್ಟಂಥ ಮಾತಿಗೆ ಇವನು ಹೇಗೆ ಬಾಧ್ಯನಾಗುತ್ತಾನೆ? ಇವನ ಅಪ್ಪನಿಗೆ ಹೇಳ್ಬೋದಾಗಿತ್ತು, ಯಾವುದೋ ಗಳಿಗೆ ಒಳಗೆ ನೀನು ಕೈಕೇಯಿಗೆ ಕೊಟ್ಟ ಮಾತಿಗೆ ನಾನು ಹೇಗೆ ಬಾಧ್ಯ? ನಾನು ಈ ದೇಶಕ್ಕೆ ರಾಜನಾಗಬೇಕಾದ್ದು ಇದು ನನ್ನ ಅಧಿಕಾರ, ಮತ್ತು ನೀನೇ ಸಹ ಇದನ್ನು ನಿಯುಕ್ತಿನೂ ಮಾಡಿದೀಯ. ನಾಳೆ ರಾಜ್ಯಾಭಿಷೇಕ ಆಗಬೇಕು ಹೇಳಬಹುದಾಗಿತ್ತು, ಹೇಳಲಿಲ್ಲ. ಮತ್ತು ದಶರಥ ಹೇಳಬೇಕು ಅಂತಾನೂ ಬಯಸಲಿಲ್ಲ. ದಶರಥನಿಗೆ ಇಷ್ಟು ಸಂಕೋಚ ಹೇಳೋದಕ್ಕೆ. ಅವನ ಪರವಾಗಿ ಕೈಕೇಯಿ ರಾಮನಿಗೆ ಹೇಳ್ತಾಳೆ. ಆಗ ಕೈಕೇಯಿ ಮಾತಿನಲ್ಲಿ ಅಪನಂಬಿಕೆ ತೋರಿಸಲ್ಲ ರಾಮ. ಹಾಗಾದರೆ ಸರಿ ಅಂತ ಹೇಳಿ ಒಂದೇ ಕ್ಷಣದ ಹಿಂದೆ ಮಾರನೇ ದಿನ ರಾಜನಾಗಲು ಬೇಕಾದಂಥ ಮಾನಸಿಕತೆಯನ್ನು ಬೆಳೆಸ್ಕೊಳ್ತಾ ಇದ್ದಂಥವನು ಒಂದೇ ಕ್ಷಣದಲ್ಲಿ ಅದೆಲ್ಲವನ್ನು ತ್ಯಾಗ ಮಾಡಿ ವನವಾಸಕ್ಕೆ ಹೋಗಬೇಕಾದರೆ ಬೇಕಾದಂತಹ ಒಂದು ಮಾನಸಿಕತೆಯನ್ನು ತಯಾರು ಮಾಡ್ಕೊಂಡ್ಬಿಡ್ತಾನೆ. ವಚನ ಪರಿಪಾಲನೆ. ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಎಂದೂ ಯಾರನ್ನೂ ಹಳಿಯಲಿಲ್ಲ. ಬದಲಾಗಿ ತನ್ನನ್ನು ಹಳಿದವರಲ್ಲಿಯೂ ಒಳ್ಳೆಯದನ್ನು ಗುರುತಿಸಿ ಅದಕ್ಕೆ ಮಾನ್ಯತೆ ಕೊಟ್ಟವನು ರಾಮ. ವ್ಯಕ್ತಿ ಧರ್ಮದ ದೃಷ್ಟಿಯಿಂದನೂ ರಾಮ ನಮಗೆಲ್ಲರಿಗೂ ಆದರ್ಶ. ಇಷ್ಟ ಆದರೆ ಸಾಕ. ಧರ್ಮದ ಇನ್ನೊಂದು ಬಹುಮುಖ್ಯವಾದಂಥ ಮುಖ ಇದೆಯಲ್ಲ, ಅದು ಸಮಷ್ಟಿ ಧರ್ಮ. ನಾವು ಯಾರೂ ಒಂಟಿಯಲ್ಲ. ಜಗತ್ತಿನಲ್ಲಿ ಒಂಟಿ ಜೀವನ ನಡೆಸೋದು ಯಾರಿಗೂ ಸಾಧ್ಯವಿಲ್ಲ. ಒಂಟಿಯಾಗಿ ಸುಖವನ್ನು ಅನುಭವಿಸಲಾರ, ಒಂಟಿಯಾಗಿ ದುಃಖವನ್ನು ಸಹಿಸಲಾರ. ಆ ಸುಖವನ್ನು 4 ಜನಗಳ ಜೊತೆ ಹಂಚಿಕೊಂಡಾಗ ಮಾತ್ರ ಇವನ ಸುಖ 10 ಪಟ್ಟು ಹೆಚ್ಚಾಗುತ್ತೆ. ದುಃಖವನ್ನು ಒಬ್ಬಿಬ್ಬರ ಜೊತೆ ಹಂಚಿಕೊಂಡಾಗಲಾದರೂ ಇವನ ದುಃಖದ ಭಾರ ಕಮ್ಮಿ ಆಗುತ್ತೆ. ರಾಮ ಕುಟುಂಬದ ಅವಿಭಾಜ್ಯ ಅಂಗ. ಕುಟುಂಬ ಸಂಪೂರ್ಣ ರಾಷ್ಟ್ರದ ಅವಿಭಾಜ್ಯ ಅಂಗ. ಅಂದಮೇಲೆ ನಮಗೆಲ್ಲರಿಗೂ ಸಹ ಒಂಟಿತನದ ದುರಹಂಕಾರವೂ ಇರಬಾರದು, ಒಂಟಿತನದ ಹೀನ ಭಾವವೂ ಇರಬಾರದು, ಒಂಟಿತನದ ದೌರ್ಬಲ್ಯವೂ ಇರಬಾರದು, ಒಂಟಿತನದ ಸರ್ವಾಧಿಕಾರತ್ವದ ದುಷ್ಟ ಸ್ವಭಾವವೂ ಇರಬಾರದು. ನಾವೆಲ್ಲರೂ ಈ ರಾಷ್ಟ್ರದ ಅವಿಭಾಜ್ಯ ಅಂಗ. ಅಂದಮೇಲೆ ಈ ರಾಷ್ಟ್ರಕ್ಕೆ ಅನುಕೂಲವಾಗುವಂತಹ ಜೀವನ ವಿಧಾನ ನನ್ನದಿರಬೇಕು. ಈ ರಾಷ್ಟ್ರಕ್ಕೆ ಅನುಕೂಲವಾಗುವಂತಹ ವಿಚಾರ ನನ್ನದಿರಬೇಕು. ಇನ್ನೊಂದು ವಿಷಯ ಮರಿಬೇಡಿ, ಈ ರಾಷ್ಟ್ರ ಅನ್ನೋದೇನೆ ನಮ್ಮ ದೇಶದಲ್ಲಿ ಉದಾತ್ತವಾಗಿ ವಿಶಾಲವಾಗಿ ಹರಡಿರುವಂಥ ಪರಿಕಲ್ಪನೆಯೇ ವಿಶ್ವ ಸೃಷ್ಟಿ. ವಿಶ್ವಧರ್ಮವೂ ಇದೇನೆ, ಸೃಷ್ಟಿ ಧರ್ಮವೂ ಇದೇನೆ. ಭಾರತದ ಕುರಿತಾಗಿ ರಾಷ್ಟ್ರ ಧರ್ಮದ ಪಾಲನೆ ಮಾಡಿದರೆ ವಿಶ್ವಮಾನವರಾಗುತ್ತೀವಿ. ಅಷ್ಟೇ ಅಲ್ಲ, ಸೃಷ್ಟಿಯ ಸಂರಕ್ಷಕರು ಆಗುತ್ತೀವಿ ನಾವು. ಸಂಪೂರ್ಣ ವಿಶ್ವದಲ್ಲಿ ಕುಟುಂಬ ಭಾವವನ್ನು ಕಂಡಂತ ಏಕಮೇವ ದೇಶ ಭಾರತ. ಸಂಪೂರ್ಣ ಸೃಷ್ಟಿಯ ಜೊತೆ ಕೌಟುಂಬಿಕ ಸಂಬಂಧವನ್ನು ಬೆಳೆಸಿಕೊಂಡಂಥ ಏಕಮೇವ ದೇಶ ಭಾರತ. ಅದಕ್ಕಾಗಿ ನಾವು ಭೂಮಿಯನ್ನ ಭೂಮಿ ಮಾತ್ರ ಅಂತ ಹೇಳಿಲ್ಲ, ಮಾತೃಭೂಮಿ ಅಂತ ಹೇಳಿದ್ವು ನಾವು. ಈ ಭೂಮಿಯ ಜೊತೆ ಮಾತಾ ಪುತ್ರರ ಸಂಬಂಧವನ್ನು ಬೆಳೆಸ್ಕೊಂಡಂಥ ಜನ ನಾವು. ಈ ದೃಷ್ಟಿಯಿಂದ ನಮ್ಮ ಕರ್ತವ್ಯ ಪಾಲನೆ ಮಾಡುವುದೇ ರಾಷ್ಟ್ರಧರ್ಮ. ಭಾರತ ಭೂಮಿ ಮಾತ್ರವಲ್ಲ, ಇದು ರಾಷ್ಟ್ರಧರ್ಮಕ್ಕೆ ವಿರುದ್ಧವಾದ. ಭಾರತ ನಮ್ಮ ಮಾತೃಭೂಮಿ, ಆ ತಕ್ಕಂತೆ ನಾವು ನಡ್ಕೊಳ್ಬೇಕು. ಇದು ರಾಷ್ಟ್ರಧರ್ಮ.
ಇದನ್ನು ತ್ರೇತಾಯುಗದಲ್ಲೇ ರಾಮ ನಮಗೆ ಕಲಿಸಿಕೊಡ್ತಾನೆ. ಲಂಕೆಯನ್ನು ಗೆದ್ದ ನಂತರ ಲಕ್ಷ್ಮಣ ರಾಮನಿಗೆ ಕೇಳ್ತಾನೆ, ಅಣ್ಣ 14 ವರ್ಷ ಆದಮೇಲೆ ನಾವು ಅಯೋಧ್ಯೆಗೆ ವಾಪಸ್ ಹೋಗ್ತಾ ಇದ್ದೀವಿ, ಭರತ ನಮ್ಮನ್ನು ಮರೆತು ಬಿಟ್ಟಿದ್ರೆ? ಮೊದಲೇನೋ ಅವನು ಹೇಳಿದ್ದ 14 ವರ್ಷ ಆದಮೇಲೆ ಒಂದು ದಿನ ತಡವಾಗಿ ಬಂದರು ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ. ಆದರೆ ಒಮ್ಮೆ ರಾಜನಾದ ಮೇಲೆ ಆ ಸಿಂಹಾಸನದ ಒಂದು ಸಂಪರ್ಕ ಬಂದ ನಂತರ ಅವನು ಇದನ್ನು ಮರೆಯೋದು ಅಸ್ವಾಭಾವಿಕ ಅಲ್ಲ. ಅಯೋಧ್ಯೆ ಜನಗಳು ಮರೆತು ಬಿಟ್ಟಿರ್ಬೋದು. ಇನ್ನು ನಾವು ಹೋದಾಗ ನಮ್ಮನ್ನು ಅವರು ಸ್ವೀಕಾರ ಮಾಡದೆ ಹೋದರೆ ಎಂಥ ಅಪಮಾನ ಆಗತ್ತೆ ನಿನಗೆ. ಅದಕ್ಕೆ ಅಣ್ಣ, ನೀನು ಇಲ್ಲೇ ಸಾಮ್ರಾಜ್ಯ ಗೆದ್ದಿದೀಯ. ಎಂಥ ಸಾಮ್ರಾಜ್ಯ ಅಂತ ಹೇಳಿದ್ರೆ ಅಪಿ ಸ್ವರ್ಣಮಯಿ ಲಂಕ. ಈ ಸ್ವರ್ಣಮಯಿ ಲಂಕ ಗೆದ್ದಿದೀಯ, ನೀನು ಸಾಮ್ರಾಟನಾಗು, ಸೀತೆ ಸಾಮ್ರಾಜ್ಞಿ ಆಗಲಿ, ನಾವೆಲ್ಲರೂ ನಿನ್ನ ಸೇವೆ ಮಾಡ್ಕೊಂಡು ಇರ್ತೀವಿ. ಆದರೆ ಈ ಒಂದು ಮೋಹ ರಾಮನನ್ನ ಸೋಂಕಿರುವುದಿಲ್ಲ. ರಾಮನ ರಾಷ್ಟ್ರ ಧರ್ಮ ಸದಾ ಕಾಲವೂ ಜಾಗೃತವಾಗಿರುತ್ತೆ. ತಕ್ಷಣ ಲಕ್ಷ್ಮಣನಿಗೆ ಹೇಳ್ತಾನೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಜನ್ಮ ಕೊಟ್ಟಂಥ ಅಮ್ಮಂದಿರು, ಜನ್ಮ ಕೊಟ್ಟಂಥ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದ್ದು. ಮತ್ತು ಎರಡನೇದಾಗಿ ನೀನು ಭರತನ ಬಗ್ಗೆ, ಅಯೋಧ್ಯ ವಾಸಿಗಳ ಬಗ್ಗೆ ಅನಗತ್ಯವಾದಂಥ ಬೇಡದಿರುವ ವಿಚಾರವನ್ನ ಮಾಡಬೇಡ. ಅವರೆಲ್ಲರೂ ನಮ್ಮ ನಿರೀಕ್ಷೆಯಲ್ಲಿದ್ದಾರೆ. ನೀನು ನನಗೆ ಹೇಗೆ ನನ್ನ ಅವಿಭಾಜ್ಯ ಅಂಗದಂತಿರುವ ತಮ್ಮನೋ ಹಾಗೇ ಭರತ. ಒಂದು ಕಾಸು ನಿನಗಿಂತ ಹೆಚ್ಚು ನೀನು ಅಯೋಧ್ಯೆಯನ್ನ ಬಿಟ್ಟು ನನ್ನ ಜೊತೆ ಬಂದುಬಿಟ್ಟೆ. ಆದರೆ ಅವನು ನಾನು ಹೇಳದೆ ಅನ್ನೋ ಕಾರಣಕ್ಕೋಸ್ಕರ ಧರ್ಮವನ್ನು ಪಾಲನೆ ಮಾಡುವ ಸಲುವಾಗಿ ಅಪ್ಪ ಕೊಟ್ಟಂತ ಮಾತನ್ನು ಉಳಿಸಿಕೊಳ್ಳುವುದು ನನ್ನ ಧರ್ಮ, 14 ವರ್ಷ ರಾಜ್ಯಭಾರ ಮಾಡುವುದು ನಿನ್ನ ಧರ್ಮ. ಈ ಧರ್ಮ ಪಾಲನೆ ಮಾಡಬೇಕು ನೀನು. ಇದರಲ್ಲಿ ವ್ಯಕ್ತಿ ಧರ್ಮವೂ ಇದೆ, ರಾಷ್ಟ್ರ ಧರ್ಮವೂ ಇದೆ. ರಾಷ್ಟ್ರ ಧರ್ಮ ಹೇಗೆ ಪಾಲನೆ ಮಾಡಬೇಕು ರಾಜನಾಗಿ, ಇದೆಲ್ಲವನ್ನು ಭರತನಿಗೆ ಹೇಳಿದ್ದ ರಾಮ. ವಲ್ಲದ ಮನಸ್ಸಿನಿಂದ ರಾಮನ ಪಾದುಕೆಗಳನ್ನು ಅವನು ತನ್ನ ಶಿರಸ್ಸಿನ ಮೇಲೆ ಇಟ್ಕೊಂಡು ಅಯೋಧ್ಯೆಗೆ ಹೋದ ಭರತ ಅಲ್ಲಿ ರಾಮನ ಪ್ರತಿನಿಧಿಯಾಗಿ ಅಯೋಧ್ಯೆಯನ್ನು ಆಳಿದ್ದ. ಇದೆಲ್ಲವೂ ರಾಮನಿಗೆ ಚೆನ್ನಾಗಿ ಗೊತ್ತು. ಹೀಗಾಗಿ ಭರತನ ರಾಷ್ಟ್ರಧರ್ಮ ಪಾಲನೆಯ ಕುರಿತಾಗಿ ಎಳ್ಳಷ್ಟು ಅನುಮಾನ ಇಲ್ಲ. ಆ ರಾಷ್ಟ್ರ ಧರ್ಮವನ್ನು ನಾವು ಪಾಲನೆ ಮಾಡಬೇಕಪ್ಪ. ಅದಕ್ಕಾಗಿ ನಾವು ಅಯೋಧ್ಯೆಗೆ ವಾಪಸ್ ಹೋಗೋಣ. ಹೀಗೆ ವ್ಯಕ್ತಿಗತ ಧರ್ಮವನ್ನೂ ಪಾಲನೆ ಮಾಡಿದವನು, ರಾಷ್ಟ್ರ ಧರ್ಮವನ್ನೂ ಪಾಲನೆ ಮಾಡಿದವನು. ರಾಷ್ಟ್ರ ಧರ್ಮದ ಇನ್ನೊಂದು ಮುಖ ಇದೆ.